ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಆಗ ಏನೂ ಇರಲಿಲ್ಲ, ಸ್ಟುಡಿಯೋ ಇರಲಿಲ್ಲ, ಒಂದು ಬಿಲ್ಡಿಂಗ್ ಇತ್ತಷ್ಟೆ. ಅಲ್ಲಿ ಕನ್ಸ್ಟ್ರಕ್ಷನ್ಸ್ ಒಂದು ಕಡೆ ಆಗ್ತಾ ಇತ್ತು, ಇನ್ನೊಂದು ಕಡೆ ಒಂದಿಷ್ಟು ಜಾಗದಲ್ಲಿ ಅಲ್ಲಲ್ಲೇ ಚೇರ್ಗಳು, ಅಲ್ಲಲ್ಲೇ ಮೇಜುಗಳು, ಅದು ಇದು ಇದ್ದ ಚೇರ್ಗಳಿಗೆ ಕಿತ್ತಾಡ್ಕೊಂಡು ಎಲ್ಲರೂ ಕೆಲಸ ಮಾಡ್ತಿದ್ರು. ಒಬ್ಬೊಬ್ರು ಒಂದೊಂದು ಅಸೈನ್ಮೆಂಟ್ಗಳನ್ನು ಇದು ಮಾಡ್ತಿದ್ರು. ನ್ಯೂಸ್ ಬುಲೆಟಿನ್ ಮಾಡೋದಕ್ಕೋಸ್ಕರ ಶೂಟಿಂಗ್ ಹೋಗ್ತಿದ್ರು. ಯಾರಿಗೂ ಚಾನಲ್ ಯಾವುದು ಅಂತ ಗೊತ್ತಿಲ್ಲ. ಸೊ ಆದರೂ ಶೂಟಿಂಗ್ ಮಾಡೋದು, ಅಥವಾ ಏನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಶೂಟಿಂಗ್ ಹೋಗೋದು, ನಾವು ಕೂಡ ಹೋಗೋದು, ಅಥವಾ ಈ ಸೀನಿಯರ್ಗಳ ಜೊತೆ ಹೋಗೋದು. ಬ್ರೇಕಿಂಗ್ ನ್ಯೂಸ್ ಅನ್ನೋ ಕಾನ್ಸೆಪ್ಟ್ ಹೇಗೆ ಬ್ರೇಕಿಂಗ್ ನ್ಯೂಸ್ ಅಂತ ಇವಾಗ ನಾವು ನಮಗೆ ಅದು ಕೇಳಿದ್ರೆ ಇದಾಗತ್ತೆ. ಬಟ್ ಅದಕ್ಕೆ ಆರಂಭದಲ್ಲಿ ಅದು ಏನು ಅನ್ನೋದೇ ಫಸ್ಟ್ ಆಫ್ ಆಲ್ ಗೊತ್ತಿರಲಿಲ್ಲ. ಎರಡೂವರೆ ವರ್ಷ ಮಾಡಿದ್ರು ಟಿವಿ. 2 ವರ್ಷ 3 ತಿಂಗಳು. ಹೊರಗಡೆ ಬರೋದಕ್ಕೆ ಕಾರಣ ಗೊತ್ತಿಲ್ಲ. ಕೆಲವೊಂದು ಗಂಟೆ ಕೆಲಸ ನನಗೆ ಇಲ್ಲಿ ಫುಲ್ ಟೈಮ್ ತಿಂಗಳಲ್ಲಿ 25-30 ದಿನ ಕೆಲಸ ಮಾಡೋದಕ್ಕಿಂತ ಆಲ್ಮೋಸ್ಟ್ ಡಬಲ್ ಸಂಬಳ ಕೊಡ್ತಿತ್ತು. ಲಾಡು ಬಂದು ಬಾಯಿ ಬಿದ್ದಿದ್ದ. ಮತ್ತು ಅದೇ ನಂಗೆ ಯಾವತ್ತೂ ಅಷ್ಟೇ ಏನೋ ಒಂದು ಮಾಡ್ತಾ ಇರಬೇಕು, ಏನೋ ಒಂದು ಹೊಸದನ್ನು ಪ್ರಯತ್ನ ಪಡ್ತಾ ಇರಬೇಕು ಅನ್ನೋದು ನಿರಂತರ ತುಡಿತ. 3 ತಿಂಗಳು ಬಿಗ್ ಎಫ್ ಎಮ್ ಅಲ್ಲಿ ಇದ್ದದ್ದು. ಹಾಂ, ಮತ್ತು ಆಮೇಲೆ ಅಲ್ಲಿಂದ ಹೊರಗಡೆ ಅಲ್ಲಿನ್ನೇನು ನಂದು ಪ್ರೊಬೇಷನರಿ ಪೀರಿಯಡ್ ಮುಗಿಯುತ್ತೆ ಅಂತ ಅಂದಾಗ ಅಲ್ಲಿಂದ ಕಾಲ್ ಕಿತ್ತೆ. ಅಷ್ಟೊತ್ತಿಗಾಗಲೇ ನನಗೆ ಆಜ್ ತಕ್ ನ್ಯೂಸ್ ಚಾನಲಲ್ಲಿ ಬೆಂಗಳೂರಲ್ಲಿ ರಿಪೋರ್ಟರ್ ಆಗಿ, ಹಿಂದಿ ಮತ್ತು ಇಂಗ್ಲೀಷ್ ಚಾನಲ್ಗೆ ರಿಪೋರ್ಟರ್ ಆಗಿ ನನಗೆ ಕೆಲಸ ಸಿಕ್ಕಿತ್ತು. ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಆಗ ಏನೂ ಇರಲಿಲ್ಲ, ಸ್ಟುಡಿಯೋ ಇರಲಿಲ್ಲ, ಒಂದು ಬಿಲ್ಡಿಂಗ್ ಇತ್ತಷ್ಟೆ. ಒಂದು ಬಿಲ್ಡಿಂಗ್, ಆ ಬಿಲ್ಡಿಂಗ್ ಏನು ಇವಾಗ TV9 ಇದೆ, ಆ ಬಿಲ್ಡಿಂಗ್ ಇತ್ತು. ಅಲ್ಲಿ ಕನ್ಸ್ಟ್ರಕ್ಷನ್ಸ್ ಒಂದು ಕಡೆ ಆಗ್ತಾ ಇತ್ತು, ಇನ್ನೊಂದು ಕಡೆ ಒಂದಿಷ್ಟು ಜಾಗದಲ್ಲಿ ಅಲ್ಲಲ್ಲೇ ಚೇರ್ಗಳು, ಅಲ್ಲಲ್ಲೇ ಮೇಜುಗಳು, ಅದು ಇದು ಇದ್ದ ಚೇರ್ಗಳಿಗೆ ಕಿತ್ತಾಡ್ಕೊಂಡು ನಾವೆಲ್ಲರೂ ಕೆಲಸ ಮಾಡ್ತಿದ್ವಿ. ಒಬ್ಬೊಬ್ರು ಒಂದೊಂದು ಅಸೈನ್ಮೆಂಟ್ಗಳನ್ನು ಇದು ಮಾಡ್ತಿದ್ರು. ಬೆಳಗ್ಗೆ ಒಂದಿಷ್ಟು ಜನ ಹೀಗೆ ರಿಪೋರ್ಟಿಂಗ್ ಡಮ್ಮಿ ನ್ಯೂಸ್ ಬುಲೆಟಿನ್ ಮಾಡೋದಕ್ಕೋಸ್ಕರ ಶೂಟಿಂಗ್ ಹೋಗ್ತಿದ್ರು. ಯಾರಿಗೂ ಚಾನಲ್ ಯಾವುದು ಅಂತ ಗೊತ್ತಿಲ್ಲ. ಸೊ ಆದರೂ ಶೂಟಿಂಗ್ ಮಾಡೋದು, ಅಥವಾ ಏನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಶೂಟಿಂಗ್ ಹೋಗೋದು, ನಾವು ಕೂಡ ಹೋಗೋದು, ಅಥವಾ ಈ ಸೀನಿಯರ್ಗಳ ಜೊತೆ ಹೋಗೋದು, ನ್ಯೂಸ್ಗಳನ್ನ ಕಲೆಕ್ಟ್ ಮಾಡ್ಕೊಂಬರೋದು, ಸಂಜೆ ಅದನ್ನು ಇದು ಮಾಡೋದು. ಬಟ್ ಅದು ಹಂತ ಹಂತವಾಗಿ ಬೆಳೀತು. ಮತ್ತು ಹೇಗೆ ಬ್ರೇಕಿಂಗ್ ನ್ಯೂಸ್ ಅಂತ ಇವಾಗ ನಾವು ನಮಗೆ ಅದು ಕೇಳಿದ್ರೆ ಇದಾಗತ್ತೆ. ಬಟ್ ಅದಕ್ಕೆ ಆರಂಭದಲ್ಲಿ ಅದು ಏನು ಅನ್ನೋದೇ ಫಸ್ಟ್ ಆಫ್ ಆಲ್ ಗೊತ್ತಿರಲಿಲ್ಲ. ಬ್ರೇಕಿಂಗ್ ನ್ಯೂಸ್ ಅನ್ನೋ ಕಾನ್ಸೆಪ್ಟ್. ನ್ಯೂಸ್ ಅಂತಂದರೆ ಏನು, ಹೇಗೆ ನ್ಯೂಸನ್ನು ಡೆವಲಪ್ ಮಾಡಬೇಕು, ಒಂದು ನ್ಯೂಸ್ ಫಸ್ಟ್ ಬಂದಾಗ ಅದನ್ನು ಹೇಗೆ ಫಸ್ಟ್ ಪ್ರೆಸೆಂಟ್ ಮಾಡ್ತೀವಿ, ಅದರ ಡೆವಲಪ್ಮೆಂಟನ್ನು ಹೇಗೆ ಪ್ರೆಸೆಂಟ್ ಮಾಡ್ತೀವಿ, ಒಂದು ಸುದ್ದಿ ಒಂದು ತುಣುಕಾಗಿ ಫಸ್ಟಿಗೆ ಹೇಗೆ ಬರುತ್ತೆ, ಅದು ಒಂದು ಬುಲೆಟಿನ್ನ ಭಾಗ ಆಗೋದಕ್ಕಿರುವ ಹಂತಗಳು, ಇದನ್ನೆಲ್ಲ ನಾವು ಕಲ್ತ್ಕೊಂಡ್ವಿ. ಹಂತ ಹಂತವಾಗಿ ಕಲ್ತ್ಕೊಂಡ್ವಿ. ಅದು ಫಸ್ಟ್ ಆಗಿದ್ದರಿಂದ ಹೆಚ್ಚಿನೆಲ್ಲ ವಿಷಯಗಳು ಯಾವುದೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಆ ಥರದ್ದು ಫಸ್ಟಿಗೆ ಬಂದಾಗ ಒಂದು ಬ್ರೇಕಿಂಗ್ ನ್ಯೂಸ್ ಆಗುತ್ತೆ. ಒಂದು ಸ್ವಲ್ಪ ಹೊತ್ತಾದಾಗ ಅದು ದೊಡ್ಡ ವಿಷಯ ಅಥವಾ ದೊಡ್ಡ ನ್ಯೂಸ್ ಆಗಿದ್ರೆ ಅದು ಡೆವಲಪ್ಮೆಂಟ್ ಆದರೆ ಅದರ ಮಾಹಿತಿಗಳು ಜಾಸ್ತಿ ಬರ್ತಾ ಹೋಗುತ್ತೆ. ಒಂದು ಅದರ ಬಗ್ಗೆ ನಮಗೆ ವಿಜುವಲ್ಗಳು, ಆವಾಗಂತೂ ಈ ಥರದ ವಿಜುವಲ್ಗಳು ಬರುವಂಥ ಸಾಧ್ಯತೆಗಳು ತುಂಬ ಕಮ್ಮಿ ಇತ್ತು. ಬ್ಯಾಕ್ ಪ್ಯಾಕ್ಸ್ ಇರಲಿಲ್ಲ. ಬ್ಯಾಕ್ ಪ್ಯಾಕ್ಸ್ ಇರೋದಕ್ಕೆ ನಿಮಗೆ 3G 4Gನೂ ಇರಲಿಲ್ಲ, 2G ಜಮಾನ. ಅದು ಭಾರಿ ಕಷ್ಟ ಇತ್ತು. ಸೊ ಹೇಗೆ ಆ ನ್ಯೂಸನ್ನು ಹೇಗೆ ಬ್ರೇಕ್ ಮಾಡೋದು, ನ್ಯೂಸನ್ನು ಹೇಗೆ ಬಿಲ್ಡ್ ಮಾಡೋದು. ಈಗ ಬೆಳಗ್ಗೆ ಒಂದು 10 ಗಂಟೆಗೆ ಇನ್ಸಿಡೆಂಟ್ ಆಗಿರುತ್ತೆ, ಅದನ್ನು ಸಂಜೆ ಅಥವಾ ರಾತ್ರಿ ಒಳಗಡೆ ಯಾವ ಥರ ಒಂದು ಡೆವಲಪ್ ಮಾಡ್ಕೊಂಡು ಹೋಗೋದು, ಅಥವಾ ಅದು ಬೆಳಗ್ಗೆ ಆ ನ್ಯೂಸ್ ಏನೋ ಬರುತ್ತೆ ಅಂತ ಅಂದಾಗ ಅದೊಂದು ಅರ್ಧ ಗಂಟೆ ಸ್ಪೆಷಲ್ ಮಾಡಬೇಕು ಅಂತಂದರೆ ಹೇಗೆ ಅದನ್ನು ಕಾನ್ಸೆಪ್ಚುಲೈಸ್ ಮಾಡೋದು, ಇದೆಲ್ಲದನ್ನು ಕೂಡ ಕಲ್ತ್ವಿ ನಾವು. ಅಂದರೆ ಅಟ್ಲೀಸ್ಟ್ ಬೇಸಿಕ್ ಇದನ್ನು ನಮ್ಮ ಇಂಟ್ರೆಸ್ಟ್ಗಳ ಮೇಲೆ ನಾವು ಅಲ್ಲೆಲ್ಲಿ ಇನ್ವಾಲ್ವ್ ಆಗ್ತಾ ಹೋದ್ವಿ. ನೆಕ್ಸ್ಟು ಅದಕ್ಕೆ ಪೂರಕವಾಗಿ ಫೋನ್ ಇನ್ಗಳನ್ನು ತಗೊಳ್ಳೋದು. ಒಂದು ಆ ರಿಪೋರ್ಟ್ರ್ ಯಾರು ಬ್ರೇಕ್ ಮಾಡಿರ್ತಾರೆ ಅವರಿಂದ ಫೋನ್ ಇನ್ಗಳನ್ನು ತಗೊಳ್ಳೋದು, ಅಥವಾ ಇನ್ನೊಂದು ಯಾರಾದರೂ
ಅದರ ಎಕ್ಸ್ಪರ್ಟ್ಗಳದ್ದು ಇದನ್ನು ತಗೊಳ್ಳೋದು, ಅಥವಾ ಆ ಘಟನೆಗೆ ಸಂಬಂಧಪಟ್ಟವರಿಂದ ಬೈಟ್ಗಳನ್ನು, ಫೋನ್ ಇನ್ಗಳನ್ನು ತಗೊಳ್ಳೋದು. ಅಷ್ಟೊತ್ತಿಗೆ ರಿಪೋರ್ಟರ್ ಅಲ್ಲಿ ಪ್ಯಾರಲಲ್ ಆಗಿ ಏನು ಕೆಲಸ ಮಾಡ್ತಾ ಇರಬೇಕು, ಶೂಟಿಂಗ್ ಮಾಡೋದು. ಬರೀ ಶೂಟಿಂಗ್ ಮಾಡೋದು ಮಾತ್ರ ಅಲ್ಲ, ರಿಪೋರ್ಟರ್ ಆಗಲಿ ಅಥವಾ ನ್ಯೂಸ್ ಅಲ್ಲ ಕ್ಯಾಮ್ರಾಮನ್ಗಾಗಲಿ ಅಷ್ಟು ಮಾತ್ರ ಕೆಲಸ ಇರಲ್ಲ. ಅವ್ರಿಗೆ ಅಂದರೆ ಅದನ್ನು ಕ್ಯಾಪ್ಚರ್ ಮಾಡಿದ್ದನ್ನು ಕಳಿಸುವ ಕೆಲಸವೂ ಇರುತ್ತೆ. ಅದರ ಹಿಂದಿನ ತಲೆನೋವುಗಳು, ಅದು ಇದು, ಅದನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡ್ಕೊಳ್ಳೋದು, ಇದೆಲ್ಲ ಬಿಕಾಸ್ ಇದೆಲ್ಲ ನೋಡೋದಕ್ಕೆ ನಮಗೆ 2 ನಿಮಿಷದಲ್ಲಿ ಮುಗಿಯುತ್ತೆ ಸುದ್ದಿ, ಬಟ್ ಅದರ ಹಿಂದೆ ಪಡುವಂಥ ಕಷ್ಟದ ಕಥೆಗಳು ಎಲ್ಲನೂ ಕಲ್ತ್ವಿ. ಏನೂ ಇಲ್ಲದ ಒಂದು ಇದರಲ್ಲಿ ಸಂಜೆ ಹೊತ್ತಿಗೆ ನಾವೇನೇ ಬರೆದಿದ್ದನ್ನೆಲ್ಲ ಸೇರಿಸ್ಕೊಂಡು ಒಂದು ಬುಲೆಟಿನ್ ಥರ ಅಲ್ಲೇ ನಾವು ಶಾಲೆಯಲ್ಲಿ ಹೇಗೆ ನಾವು ಸ್ಕ್ರಿಪ್ಟನ್ನು ಹಿಡ್ಕೊಂಡು ಓದ್ತಿದ್ವು ಅದೇ ಥರನೇ ಓದ್ತಿದ್ವಿ. ಫನ್. It was fun plus very much learning ಹೌದು ಪೀರಿಯಡ್ ಆಗಿತ್ತು. ಇಟ್ ವಾಸ್ ಅದೇ ಅದ್ಭುತವಾದಂಥ ಒಂದು ಬೇಸ್ ಕೊಟ್ಬಿಡ್ತು ಎಲ್ಲರಿಗೂ. ಅಲ್ಲಿದ್ದ ಹೆಚ್ಚಿನವರೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಒಂದಿಷ್ಟು ಕಡೆ ಅವ್ರದ್ದೇ ಆದಂತಹ ಒಂದು ರೆಕಗ್ನಿಷನನ್ನು ಕೊಡೋದಕ್ಕೆ ಸಾಧ್ಯ ಆಯಿತು. ಬಟ್ ಅವ್ರಿಗೆ ಆ ಒಂದು ಬೇಸನ್ನು ಅಷ್ಟು ಕೊಡೋದಕ್ಕೆ ಆ ಸಂಸ್ಥೆ ವೇದಿಕೆ ಮಾಡಿಕೊಡ್ತು. 2 ವರ್ಷ ಮಾಡಿದ್ರೆ TV9 2 ವರ್ಷ 3 ತಿಂಗಳು. ಹೊರಗಡೆ ಬರೋದಕ್ಕೆ ಕಾರಣ? ಹೊರಗಡೆ ಬರೋದಕ್ಕೆ ಕಾರಣ ಗೊತ್ತಿಲ್ಲ. ಯಾಕೆಂತಂದರೆ ನೀವೇ ಹೇಳ್ತಾ ಇದ್ರಿ, ಆಗಿನ ಕಾಲದಲ್ಲಿ TV9 ಅನ್ನೋದು ಒಂದು ನಂಬರ್ 1 ನ್ಯೂಸ್ ಚಾನಲ್ ಆಗಿತ್ತು. 24/7 ನ್ಯೂಸ್ ಕೊಡುವಂತಹ ಚಾನಲ್. ಸುವರ್ಣ ನ್ಯೂಸ್ ಬಂದಿರಲಿಲ್ಲ ಅಂತ ಅನ್ಕೋತೀನಿ ಆ ಟೈಮಿಗೆ. ಆವಾಗ ನೀವು ಹೊರಬರೋ ಟೈಮ್ ಬಂದಿತ್ತು. ನಿಮ್ಗೆ ಒಂದು ಕಡೆ ಕಸ್ತೂರಿ ಕೆಲಸಗಳ ಆರಂಭ ಆಗಿತ್ತು, ಇನ್ನೊಂದು ಕಡೆ ಅದೇ ಸುವರ್ಣದ ಇದಿತ್ತು. ಎಲ್ಲನೂ ಕೂಡ ಪ್ಯಾರಲಲ್ಲಿ ಆಗ್ತಾ ಇತ್ತು. ಈವನ್ ಜಿ ಅವರು ಕೂಡ ಪ್ಲ್ಯಾನ್ಗಳು ಮಾಡ್ತಿದ್ರು, ಅವರಲ್ಲಿ ನ್ಯೂಸ್ ಕೂಡ ಬರ್ತಾ ಇತ್ತು. ಈ ಥರದ್ದೆಲ್ಲ ಆಗ್ತಾ ಇತ್ತು. ಬಟ್ ಆ ಟೈಮಲ್ಲಿ ಹೊರಬರಲಿಕ್ಕೆ ಕಾರಣ ಏನು ಅಂತ, ಅಷ್ಟು ಕಂಫರ್ಟ್ ಝೋನಲ್ಲಿದ್ದು, ಬೀಂಗ್ ಫಸ್ಟ್ ಎಂಪ್ಲಾಯ್ ಆಫ್ ದ ಚಾನಲ್ ಆಗಿ, ಫಸ್ಟ್ ಎಂಪ್ಲಾಯ್ ಅಂದರೆ ಫಸ್ಟ್ ಟೀಮಿನ ಎಂಪ್ಲಾಯ್ ಆಗಿ ಹೊರಬರೋದಕ್ಕೆ ಕಾರಣ? ನಂಗೆ ಅದಕ್ಕೆ ನೇರವಾದ ಉತ್ತರ ಗೊತ್ತಿಲ್ಲ. ಮೇ ಬಿ ನಂಗೆ ಯಾವತ್ತೂ ಏನೋ ಒಂದು ಬೇರೆ ಮಾಡಬೇಕು, ಏನೋ ಒಂದು ಡಿಫ್ರೆಂಟಾಗಿ ಮಾಡ್ತಾ ಇರಬೇಕು ಅನ್ನೋದಿಲ್ಲ. ಅದಾಗಲೇ ಈಗ ಹೇಳೋಕ್ಕೆ ಧೈರ್ಯದಲ್ಲಿ ಹೇಳ್ತಾ ಇದ್ದೀನಿ. ಬಟ್ ಆಗಲೇ ಅಲ್ಲಿ TV9 ರಿಪೋರ್ಟರ್ ಆಗಿದ್ದಾಗಲೇ ನಾನು ಆಗಲೇ ಹೇಳಿದ ಹಾಗೆ ನನಗೆ ಫಸ್ಟ್ ವಾಯ್ಸ್ ಓವರ್ ಕೊಟ್ಟನಲ್ಲ, ವಾಯ್ಸ್ ಟ್ಯಾಗನ್ನು ರೆಕಾರ್ಡ್ ಮಾಡಿಕೊಟ್ನಲ್ಲ. ಸೊ ಅಲ್ಲಿ ಅದೇ ಈ ರಿಪೋರ್ಟಿಂಗ್ ಅಲ್ಲದೇ ನನಗೆ ಹೇಗೆ ವಾಯ್ಸ್ ಓವರ್ ಮಾಡಬಹುದು ಅನ್ನೋದಕ್ಕೊಂದು ಅವಕಾಶನ ಕೊಡ್ತು. ಅಂದರೆ ಒಂದು ಯೋಚನೆನ ಹಚ್ಚಿತು. ಅದು ಸೈಡಲ್ಲಿ ನಾನು ತಯಾರು ಮಾಡ್ಕೊಂಡು ಬಂದೆ. ಯಾರೋ ಒಬ್ರ ಹತ್ರ ಟ್ರೈನಿಂಗ್ಗೆ ಅಂತ ಹೋದೆ. ಒಬ್ಬರು ವಾಯ್ಸ್ ಟ್ರೈನರ್ ಅಂತ ಹೇಳ್ಕೊಂಡು ಅಲ್ಲಿ 1-2 ಕ್ಲಾಸಿಗೆ ಹೋಗಿದ್ದೀನೋ ಎಲ್ಲೋ ಗೊತ್ತಿಲ್ಲ. 3rd ಕ್ಲಾಸಲ್ಲೇ ಅವರು 3rd ಸೆಷನ್ ಏನಿತ್ತು ಅಲ್ಲೇ ಅವ್ರು ಹೇಳಿದ್ರು, ಹಿಂಗೆ ಒಂದು ರೇಡಿಯೋ ಸ್ಟೇಷನ್ ಇದೆ, ವರ್ಲ್ಡ್ ಸ್ಪೇಸ್ ಅಂತ ಒಂದು ಸ್ಯಾಟಲೈಟ್ ರೇಡಿಯೋ ಸ್ಟೇಷನ್. ಇವಾಗ ಇಲ್ಲದೆ ತುಂಬ ವರ್ಷ ಆಯ್ತು ಅದು. ಅಲ್ಲಿ ವೀಕೆಂಡಲ್ಲಿ ಒಂದು ಶೋ ಇದೆ, ಮಿರ್ಚಿ ಮಂಡಕ್ಕಿ ಅಂತ ಶೋ ಹೆಸರು. ಮಸಾಲೆ ಮಂಡಕ್ಕಿ, ಮಿರ್ಚಿ ಮಂಡಕ್ಕಿ ಕನೆಕ್ಷನ್ ನನ್ನ ಸಿನಿಮಾದ ಹೆಸರು, ಹಾಗೆ ಎಲ್ಲೋ ಮಂಡಕ್ಕಿ ಕನೆಕ್ಷನ್. ಸೊ ಶೋ ಹೆಸರು, ನಿಂಗೆ ಇಂಟ್ರೆಸ್ಟ್ ಇದ್ದರೆ ಮಾಡ್ತೀಯಾ ಅಂತ ಹೇಳಿದ. ಅಲ್ಲಿ ಚೈತನ್ಯ ಹೆಗಡೆ ಅಂತ ಒನ್ ಆಫ್ ದ ಲೀಡ್ RJs ಇನಿಷಿಯಲಿ ರೇಡಿಯೋ ಸಿಟಿ ಲಾಂಚ್ ಆದಾಗ ಅಲ್ಲಿದ್ದ ಟೀಮ್ನಲ್ಲಿದ್ದವರು. ಅವರು ಇಂಟರ್ವ್ಯೂ ಮಾಡಿದ್ರು. ಅವರಿಗೆ ನನ್ನ ಧ್ವನಿ ಇಷ್ಟ ಆಯಿತು. ಮತ್ತು ಅಲ್ಲಿ ಸ್ವಲ್ಪ ವರ್ಕಿಂಗ್ ಸ್ವಲ್ಪ ಡಿಫ್ರೆಂಟು. ಏನು ಶೋ ಅದು? ಮೋಟೋ ಏನು ಅಂದರೆ ಅದು ಕಾಮಿಡಿನ? ನೋ ಅಂದರೆ ಸಿನಿಮಾ ಹಾಡುಗಳು, ಬಟ್ ಸಿನಿಮಾ ರಿಲೇಟೆಡ್ ಸ್ನಿಪೆಟ್ಸನ್ನು ಮಾತಾಡೋದು. ಸೊ ಒಂದು ವಾರಕ್ಕೆ 1 ಎಪಿಸೋಡು, 1 ಎಪಿಸೋಡು 2 ಎಪಿಸೋಡು ಹಾಗೆ ಅಷ್ಟೇ. ಬಟ್ ಒಂದು ಸತಿ ಹೋದರೆ ರೆಕಾರ್ಡ್ ಮಾಡಿ ಬಂದುಬಿಡೋದು ಅಷ್ಟೇ. ಸೊ ಬಟ್ ನಂಗೆ ಅದು ಒಂದು ರೀತಿಯ ಅಂದರೆ ಒಬ್ಬ ಫ್ರೀಲ್ಯಾನ್ಸರ್ ಆಗುವಂಥದ್ದು ಮತ್ತು ಒಂದೇ ಸತಿಗೆ ಬೇರೆ ಬೇರೆ ಕೆಲಸಗಳು ಮಾಡೋದು ನಂಗೆ ಮೊದಲೇ ಇಂಟ್ರೆಸ್ಟು. ಈಗ ಕಾಲೇಜಲ್ಲಿ ಕಲಿತಾ ಇರಬೇಕಿದ್ರೆ ಪೇಪರಲ್ಲಿ ಇಂಟರ್ನ್ಶಿಪ್ ಮಾಡೋದು, ಹಾಗೆ ಕಾಲೇಜಲ್ಲಿ ನಡೀತಾ ಇರೋ ಪ್ರೋಗ್ರಾಮ್ಗಳದ್ದು PR ವರ್ಕ್ ಮಾಡೋದು, ಅಲ್ಲಿದು ಎಲ್ಲ ಪೇಪರ್ಗಳಿಗೂ ಕೂಡ ಇನ್ವಿಟೇಷನ್ ತಲುಪಬೇಕು. ಅಲ್ಲಿ ಕಾರ್ಯಕ್ರಮ ನಮ್ಮ ಕಾಲೇಜ್ದು ನಡೆದ ತಕ್ಷಣ ಅದರ ಮಾಹಿತಿನೂ ಕೂಡ ವಿತ್ ಪ್ರಾಪರ್ ಪ್ರೆಸ್ ನೋಟು, ಪ್ರೆಸ್ ರಿಲೀಸ್ ಅವ್ರಿಗೆ ಹೋಗಬೇಕು. ಹೋಗೋದಷ್ಟೇ ಅಲ್ಲ, ಅದು ನೆಕ್ಸ್ಟ್ ಪಬ್ಲಿಷ್ ಆಗಿದೆಯಾ ಅನ್ನೋದು ಫಾಲೋ ಅಪ್ ಮಾಡಿ ಅದನ್ನು ಮಾಡುವಂಥ ಹುಚ್ಚು. ಸೊ ಅದು ಕೂಡ ಅದು ಮಾಡ್ತಾಯಿದ್ದೆ. ಹಾಗಾಗಿ ನನಗೆ ಯಾವತ್ತೂ ಒಂದ್ರ ಜೊತೆ ಇನ್ನೊಂದೇನೋ ಮಾಡ್ತಾನೆ ಇರಬೇಕು ಅನ್ನೋದು. ಸೊ ಹಾಗೆ ವರ್ಲ್ಡ್ ಸ್ಪೇಸ್ದು ಒಂದು 6 ತಿಂಗಳೇನೋ ಒಂದು ಕೆಲಸ ಮಾಡಿದೆ ನಾನು.
6 ತಿಂಗಳ ಕೆಲಸ ಅಂದರೆ ನಾನು ಟ್ರೈನಿಂಗ್ ಅಂತ ಹೋದವನು ಅದನ್ನು ಮಾಡಿದೆ. ಅದು ಆ್ಯಕ್ಚುಲಿ ನನಗೆ ವಾರಕ್ಕೊಂದು ದಿನ ಕೆಲವೊಂದು ಗಂಟೆ ಕೆಲಸ ನನಗೆ ಇಲ್ಲಿ ಫುಲ್ ಟೈಮ್ ತಿಂಗಳಲ್ಲಿ 25-30 ದಿನ ಕೆಲಸ ಮಾಡೋದಕ್ಕಿಂತ ಆಲ್ಮೋಸ್ಟ್ ಡಬಲ್ ಸಂಬಳ ಕೊಡ್ತಿತ್ತು. ಲಾಡು ಬಂದು ಬಾಯಿ ಬಿದ್ದಿದ್ದ. ಮತ್ತು ಅದೇ ನಂಗೆ ಯಾವತ್ತೂ ಅಷ್ಟೇ ಏನೋ ಒಂದು ಮಾಡ್ತಾ ಇರಬೇಕು, ಏನೋ ಒಂದು ಹೊಸದನ್ನು ಪ್ರಯತ್ನ ಪಡ್ತಾ ಇರಬೇಕು ಅನ್ನೋದು ನಿರಂತರ ತುಡಿತ. ಸೊ ಅದನ್ನು ಮಾಡ್ತಾ ಇದ್ದೆ. ಜೊತೆಗೆ ಇನ್ನೊಂದೇನೋ ಪ್ರಯತ್ನ, ಮತ್ತೊಂದೇನೋ ಪ್ರಯತ್ನ, ಒಂದು ಕಡೆ ಲಿರಿಕ್ಸ್ ಯಾವುದಕ್ಕೂ ಬರೆಯೋದಿರ್ಬೋದು. ಈಗ ಅದೇ ನಾನು ಈ ಕ್ರೊನಾಲಜಿಲಿ ಹೇಳ್ತಿಲ್ಲ, ಬಟ್ ಇದನ್ನೆಲ್ಲ ಒಂದೊಂದು ಕಡೆ ಮಾಡ್ತಾ ಇದ್ದೆ. ಬಟ್ ಸ್ಯಾಂಪಲ್ಗಳನ್ನು ಬೇರೆ ಬೇರೆ ಸ್ಟುಡಿಯೋಗಳಿಗೆ ಕೊಡೋದು, ಅಷ್ಟೊತ್ತಿಗೆ ಒಂದಿಬ್ಬರು ಕಾಂಟ್ಯಾಕ್ಟ್ಗಳಾಗೋದು. ಸೊ ಹಾಗೆ ಯಾವುದೋ ಒಂದು ರೇಡಿಯೋ ಸ್ಟೇಷನಲ್ಲಿ ಒಂದರಲ್ಲಿ RJ ಆಗೋ ಥರ ಬಂತು. ಮಂಗಳೂರಿಗೆ ಹೋಗಿ ಅಂತಂದರು. ಇಲ್ಲ, ನಾನು ಹೋಗಲ್ಲ ಊರಿಗೆ. ಸದ್ಯಕ್ಕಂತೂ ನನಗೆ ಹೋಗೋ ಯೋಚನೆ ಇಲ್ಲ. ಬಿಕಾಸ್ ಈಗಷ್ಟೇ ಕಾಲು ಅಂದರೆ ತಳ ಊರ್ತಾ ಇದೆ. ಈಗಲೇ ನಾನು ಅನ್ಸೆಟ್ಲ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅನ್ನೋ ಇದು. ಅಲ್ಲಿಗೆ ಹೋದರೆ ನನಗೆ ಈ ಥರ ಎಲ್ಲ ಮಾಡೋಕ್ಕಾಗಲ್ವಲ್ಲ. ಹಾಗೆ ಸೊ ಅದಾಯಿತು. ಸೊ ಅಷ್ಟೊತ್ತಿಗೆ ನನಗೆ ಬಿಗ್ FM ಅಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡೋಕ್ಕೆ ಒಂದು ಅವಕಾಶ ಸಿಕ್ತು. ಬಟ್ ಅಲ್ಲಿ 3 ತಿಂಗಳಲ್ಲೇ ಸಾಕಾಯಿತು. ಸೊ ಅಲ್ಲಿ 3 ತಿಂಗಳು ಹೌದು. ಅಲ್ಲಿ EP ಆಗಿ ಕೆಲಸ ಮಾಡಿದೆ, ಡ್ರೈವ್ ಟೈಮ್ ಶೋದು. ಸೊ ಒಂದಿಷ್ಟು ಅವಕಾಶಗಳು ಸಿಕ್ತು, ಒಂದಿಷ್ಟು ಕಲಿಯೋದಕ್ಕೂ ಗೊತ್ತಾಯಿತು. 3 ತಿಂಗಳು ಬಿಗ್ FM ಅಲ್ಲಿ ಇದ್ದದ್ದು. ಹಾಂ, ಮತ್ತು ಆಮೇಲೆ ಅಲ್ಲಿಂದ ಹೊರಗಡೆ ಅಲ್ಲಿನ್ನೇನು ನಂದು ಪ್ರೊಬೇಷನರಿ ಪೀರಿಯಡ್ ಮುಗಿಯುತ್ತೆ ಅಂತ ಅಂದಾಗ ಅಲ್ಲಿಂದ ಕಾಲು ಕಿತ್ತೆ. ಅಷ್ಟೊತ್ತಿಗಾಗಲೇ ನನಗೆ ಆಜ್ ತಕ್ ನ್ಯೂಸ್ ಚಾನಲಲ್ಲಿ ಬೆಂಗಳೂರಲ್ಲಿ ರಿಪೋರ್ಟರ್ ಆಗಿ, ಹಿಂದಿ ಮತ್ತು ಇಂಗ್ಲೀಷ್ ಚಾನಲ್ಗೆ ರಿಪೋರ್ಟರ್ ಆಗಿ ನನಗೆ ಕೆಲಸ ಸಿಕ್ಕಿತ್ತು. ಬಟ್ ಅದು ಒಂದು 9-10 ತಿಂಗಳ ಯಾತನೆಯ ನಂತರ ಅದು ಮತ್ತೆ ಎಲ್ಲಿ ಭಾಳ ವರ್ಷ ಕಾಲು ಊರಿದಿರ್ತಾವೆ. ಕಾಲು ಊರಿದ್ದಲ್ಲಿ ಭಾಳ ವರ್ಷ. ಕಾಲು ಊರಿದ್ದು ಅನ್ನೋದಕ್ಕಿಂತ ಹೆಚ್ಚು ಅಲ್ಲಿ ಜಸ್ಟ್ ಕೋಲ್ ಊರ್ಕೊಂಡು ಹೋಗ್ತಾ ಇದ್ದಿದ್ದು ನಾನು. ಏನಿದೆ ಅಂತ ಫಸ್ಟ್ ಚೆಕ್ ಮಾಡೋದು, ಆಳ ಗೊತ್ತಾಗಬೇಕಲ್ಲ. ಭಾಳ ಆಳ ಇದೆ ಅಂತ ಗೊತ್ತಾದ ತಕ್ಷಣ ಬಂದ್ಬಿಡ್ತಿದ್ರಿ. ಅಂದರೆ ಕೆಲವೊಂದು ಕಡೆ ಆಳ ಬೇಕು. ಆಳ ಇಲ್ದಿದ್ರೆ ಈಜಾಡೋದು ಹೇಗೆ? ಈಜು ಬರ್ತಿತ್ತಲ್ಲ. ಈಜು ಎಲ್ಲಿ ಬರ್ತಿತ್ತು ಅನ್ನೋದು ಮುಖ್ಯ ಆಗುತ್ತೆ. ನಾನು ಮೇ ಬಿ ನನ್ನ ಸಣ್ಣ ಕೊಳದಲ್ಲಿದ್ದೆ ಅನಿಸುತ್ತೆ. ನಾನು ಸಮುದ್ರದ ಟ್ರೈ ಮಾಡ್ತಿದ್ನಲ್ಲ, ಸಣ್ಣ ಕೊಳದಿಂದ ಇನ್ನೊಂದು ಸಣ್ಣ ಮೇ ಬಿ ನದಿಯೋ ಅಥವಾ ಇನ್ನೊಂದು ತೊರೆಯೋ ಏನೋ, ಅದರಲ್ಲಿ ಅಭ್ಯಾಸ ಆದಮೇಲೆ ನಾವು ಸಮುದ್ರಕ್ಕೆ ಹಾರಬೇಕಲ್ಲ. ಸೊ ಹಾಗಾದರೆ ನೀವು ನೋಡಿದ್ದು ಎಲ್ಲ ಸಮುದ್ರಗಳೇನೆ? ನ್ಯೂಸ್ ಚಾನಲ್ ಅನ್ನೋದು ಅದು ಬೇರೆಯೇ ಸಮುದ್ರ, ಮತ್ತು ರೇಡಿಯೋ ಸ್ಟೇಷನ್ ಅನ್ನೋದು ಬೇರೆಯೇ. ಹಾಗೆ ಅಲ್ಲಿ ಒಂದು ರೀತಿಯ ಅನುಭವಗಳು, ಅಂದರೆ ಅದು ಮತ್ತು ಯಾವತ್ತೂ ಅಷ್ಟೇ ಲೈಫಲ್ಲಿ ನಾನು ಅದನ್ನು ನೋಡಿ ತಿಳ್ಕೊಳೋದೇನು ಅಂತಂದರೆ, ಯಾವುದೇ ಅನುಭವ ಆದರೂ ಕೆಟ್ಟದಾಗಲಿ ಒಳ್ಳೆಯದಾಗಲಿ ಅದೊಂದು ಪಾಠ. ಅದನ್ನು ತಿಳ್ಕೊಂಡು ನಾವು ಮುಂದೆ ನಾವು ಏನು ಮಾಡ್ತೀವೋ ಅದರಲ್ಲಿ ಅದನ್ನು ನಾವು ಹೇಗೆ ಅಳವಡಿಸ್ಕೊಳ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಸೊ ಹಾಗೆ ನ್ಯೂಸ್ ಚಾನಲಲ್ಲಿ ಒಂದಿಷ್ಟು ಸಮಯ ಅದಾದಮೇಲೆ ಐ ಗಾಟ್ ಇನ್ ಟು ಎಂಟರ್ಟೈನ್ಮೆಂಟ್. ಅಲ್ಲಿನ ನಂತರ ಅಲ್ಲೂ ಅಷ್ಟೇ ಒಂದು ಸುವರ್ಣ ಎಂಟರ್ಟೈನ್ಮೆಂಟ್ ಚಾನಲ್ ಪ್ರೊಮೋ ಚೀಫ್ ಆಗಿ 1 ವರ್ಷ ಕೆಲಸ ಮಾಡಿದೆ. ಬಟ್ ಮುಖ್ಯವಾಗಿ ನನಗೆ ತಡೆ ಎಲ್ಲ ಕಡೆ ಆಗ್ತಿದ್ದಿದ್ದು, ಅಥವಾ ಇವತ್ತಿಗೂ ನಾನು ಯಾವುದನ್ನು ಇಷ್ಟ ಪಡದೇ ಇರೋದು ಜನರಲಿ ಅಂತಂದರೆ, ಐ ಕಾಂಟ್ ವರ್ಕ್ ಅಂಡರ್ ಅ ಬಾಸ್. ಸೊ ನನ್ನ ಇಂಡಿಪೆಂಡೆನ್ಸ್ ಬೇಕು ಹಾಗೆ. ಸೊ ಆದರೆ ಕೆಲಸ ಮಾಡೋ ಹುಚ್ಚಿದೆ. ಅದು ಆವತ್ತು ಇತ್ತು, ಇವತ್ತು ಇದೆ. ಅದನ್ನು ಯಾವತ್ತೂ ನನ್ನಿಂದ ಕಡಿಮೆ ಮಾಡಬೇಡ ಅಂತ ಕೇಳ್ಕೊಳ್ಳೋದು, ಅದು ಮಾಡ್ತಾ ಹೋಗ್ತಾ ಇರೋದು ಹಾಗೆ. ಸೊ ಐ ಜಾಯಿನ್ಡ್ ಸುವರ್ಣ ಎಂಟರ್ಟೈನ್ಮೆಂಟ್. ಬಟ್ ಸುವರ್ಣ ಅಲ್ಲಿ 2nd ಇಯರಿಂದ ನಾನು ಸ್ವಲ್ಪ ಆ್ಯಕ್ಟಿಂಗ್ ಮೇಲೇ ಫೋಕಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾಗಲೇ ನನಗೆ ಸೀರಿಯಲ್ಗಳಲ್ಲಿ ಆ್ಯಕ್ಟಿಂಗ್ ಮಾಡೋದಕ್ಕೆ ಅವಕಾಶಗಳು ಸಿಕ್ತು. ಒಂದು ಸೈಡಲ್ಲಿ ಅದು ಮಾಡ್ತಾಯಿದ್ದೆ. ಇದನ್ನು ಪ್ರೊಮೋ ಚೀಫ್ ಆಗಿದ್ದೀನಿ ಮಾಡ್ತಿದ್ರು. ಪ್ರೊಮೋ ಚೀಫ್ ಇದನ್ನು ಬಿಟ್ಟೆ ನಾನು. ಅದಾದಮೇಲೆ ಆ್ಯಕ್ಟಿಂಗಿಗೆ ಬಂದಿದ್ದು. ಹೌದು, ಅದು 1.5 ವರ್ಷ ಮಾಡಿದೆ. ಅದೇ ಒಂದು ಕಡೆ ಒಂದು ಆಫೀಸ್ಗೆ ಅಂಟ್ಕೊಳ್ತಿದ್ರೆ ಅಲ್ಲೇ ಇರ್ತಿದ್ದೆ ನಾನು. ಅಂದರೆ ಇನ್ನೊಂದು ಚಾನಲ್ಗೆ ಹೋಗ್ತಿದ್ದೆ, ಮತ್ತೊಂದಕ್ಕೆ ಹೋಗ್ತಿದ್ದೆ. ಬಟ್ ನನಗೆ ಅದಕ್ಕಿಂತ ಮೀರಿದ್ದೇನೋ ಮಾಡಬೇಕು
ಅನ್ನೋ ತುಡಿತ. ನಾನು ಪ್ರತಿ ವರ್ಷ ಏನೋ ಒಂದು ಹೊಸದು ಮಾಡ್ತಾ ಇದ್ದೆ, ಅಂದರೆ ನನ್ನ ಖುಷಿಗೆ, ಯಾರು ಹೇಳ್ಕೊಳಕ್ಕಲ್ಲ. ಇವಾಗ ಹೇಳ್ಕೊಳ್ಳೋದಕ್ಕೊಂದು ಅವಕಾಶ ಸಿಕ್ಕಿದೆ ಅನ್ನೋದೇ ಸಂತೋಷ, ಅದು ಬೇರೆ ವಿಷಯ. ಬಟ್ ಆವಾಗ ನಾನು ಸಂತೋಷ ಪಡ್ತಾ ಇದ್ದಿದ್ದೇನು ಅಂತಂದರೆ ಐ ಯೂಸ್ ಟು ಎಂಜಾಯ್ ದ ಪ್ರಾಸೆಸ್. ಅದು ರಿಪೋರ್ಟಿಂಗ್ ಮಾಡೋದ್ರಿಂದ ಇರ್ಬೋದು, ಆ್ಯಂಕರಿಂಗ್ ಇರ್ಬೋದು, ಮತ್ತು ಅದೇ RJ ವರ್ಕ್ ಇರ್ಬೋದು, ಮತ್ತು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರಾಗಿ ಕೆಲಸ ಮಾಡಿದ್ದಿರ್ಬೋದು, ಮತ್ತು ಒಂದು ನ್ಯಾಷನಲ್ ಚಾನಲ್ಗೆ ಕೆಲಸ ಮಾಡಿದ್ದಿರ್ಬೋದು, ಮತ್ತು ನನ್ನ ಫ್ರೆಂಡ್ಸ್ ಸೇರ್ಕೊಂಡು ಒಂದು ಆಲ್ಬಮ್ ಮಾಡ್ತಾಯಿದ್ರು, ಅದಕ್ಕೆ ಲಿರಿಸಿಸ್ಟಾಗಿ ಕೆಲಸ ಮಾಡಿದೆ. ಸೊ ಅದರಲ್ಲಿ ಒಂದು ಮ್ಯೂಸಿಕ್ ವಿಡಿಯೋ, ಅದರಲ್ಲಿ ಬೇರೆ ಯಾರೂ ಸಿಕ್ಕಿಲ್ಲ ಅಂತ ನಾನೇ ಆ್ಯಕ್ಟ್ ಮಾಡಿದೆ. ಸೊ ಮತ್ತು ಒಂದಿಷ್ಟು ಜಿಂಗಲ್ಗಳನ್ನು ಮಾಡೋದು, ಅದಕ್ಕೆ ಲಿರಿಕ್ಸ್ ಬರೆಯೋದು, ಅದೆಷ್ಟಾಗುವಾಗ ಒಂದಿಷ್ಟು ಅನುಭವಗಳನ್ನ ಇಟ್ಕೊಂಡು ನನ್ನದೇ ಒಂದು ಸಣ್ಣ ಪ್ರೊಡಕ್ಷನ್ ಹೌಸ್ ಸ್ಟಾರ್ಟ್ ಮಾಡೋದು. ಮತ್ತು ನಂಬ್ತಿರೋ ಬಿಡ್ತಿರೋ 2000 ಸಾಧಾರಣ ಒಂದು 14, 15, 16 ಈ ರೇಂಜಲ್ಲಿ, 15, 16ರಲ್ಲಿ ಸಾರಿ, ನನ್ನದೇ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೆ, ಗ್ಯಾಜೆಟ್ ರಿವ್ಯೂ ಮಾಡುವಂಥದ್ದು. ಸೊ ಇಲ್ಲಿ ಸುವರ್ಣದಲ್ಲಿ ಇರಬೇಕಿದ್ರೆ ಅದಾಗ್ಲೇ ಅಲ್ಲೂ ಅಷ್ಟೇ ಒಂದು ಗ್ಯಾಜೆಟ್ ಶೋ ಸುವರ್ಣ ನ್ಯೂಸಿಗೆ ಮಾಡ್ತಾಯಿದ್ದೆ. ಹಾಂ, ಅಂದರೆ ಬರೀ ಕನ್ಸಲ್ಟೆಂಟ್ ಆಗಿ ಅಲ್ಲಿ ಜಸ್ಟ್ ಆ್ಯಂಕರಿಂಗ್ ಮಾಡೋದು ಬರೋದು ಅಷ್ಟೇ. ವಿಶ್ವೇಶ್ವರ ಭಟ್ ಎಡಿಟರ್ ಆಗಿರಬೇಕಿದ್ರೆ ಅವ್ರಿಗೆ ಗ್ಯಾಜೆಟ್ಗಳ ಬಗ್ಗೆ ತುಂಬ ಒಲವು. ಸೊ ನಾವು ಕೂತ್ಕೊಂಡು ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ವಿ. ಸೊ ಅವ್ರಿಗೊಂದು ಶೋ ಮಾಡಬೇಕು ಅಂತಿದ್ರು. ಸೊ ನೀನು ಹೋಸ್ಟ್ ಮಾಡ್ತೀಯಾ ಅಂತ ಕೇಳಿದ್ರು. ಭಾರಿ ಖುಷಿ ಆಯಿತು. ಒಂದು 6 ತಿಂಗಳು ಅಷ್ಟು ಮಾಡಿದೆ. ಸೊ 2000 ಅದೇ ಆ ಟೈಮಲ್ಲಿ ಇನ್ನೂ ಈ ಯೂಟ್ಯೂಬ್ನ ಸುವರ್ಣ ಯುಗ ಶುರುವಾಗೋದಕ್ಕಿಂತ ಮೊದಲೇ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಕೂಡ ಗ್ಯಾಜೆಟ್ ರಿವ್ಯೂ ಮಾಡ್ತಾಯಿದ್ದೆ. ಸುಮಾರು 1 ವರ್ಷಗಳ ಕಾಲ ನಡೆಸ್ದೆ ನಾನು ಬೈಲಿಂಗ್ವಲ್. ಅಂದರೆ ಕನ್ನಡದೊಂದು ವಿಡಿಯೋ, ಇಂಗ್ಲೀಷ್ ಪ್ರತಿ ವಾರ ನಾನು ಸೇಮ್ ನ್ಯೂಸ್ ಬಟ್ ಇನ್ 2 ಲ್ಯಾಂಗ್ವೇಜಸ್ ಮಾಡ್ತಾಯಿದ್ದೆ ನಾನು. ಆ ಥರದ ಏನೇನೋ ಸಾಹಸಗಳು. ಐ ಯೂಸ್ ಟು ಎಂಜಾಯ್ ದ ಪ್ರಾಸೆಸ್. ಬಟ್ ಹಂಗಂತ ನಿರಂತರವಾಗಿ ಆ ಪ್ರೆಷರನ್ನು ಇದು ಮಾಡೋವಂಥವನ್ನಲ್ಲ. ನಂಗೆ ಐ ನೀಡ್ ಮೈ ಓನ್ ಸ್ಪೇಸ್ ಆಲ್ಸೋ. ಮತ್ತು ನಿರಂತರ ಬದಲಾವಣೆಗಳು, ಏನೋ ಹೊಸದು ಮಾಡಬೇಕು, ಇದು ಮಾಡಿದ್ರೆ ಇದು. ಸೊ ಮೇ ಬಿ ಕ್ರಿಯೇಟಿವಿಟಿ ಇದೆ, ನ್ಯೂಸ್ನಲ್ಲೂ ಕೂಡ ಕ್ರಿಯೇಟಿವಿಟಿ ತೋರಿಸೋ ಅವಕಾಶಗಳಿದೆ. ಬಟ್ ನಿಮಗೆ ನಿಮ್ಮದೇ ಆದಂಥ ಒಂದು ಸ್ವಾತಂತ್ರ್ಯ ಸಿಕ್ತು ಅಂತಂದರೆ ಅದನ್ನು ನೀವು ಎಲ್ಲೂ ಕೂಡ ತೋರಿಸೋದಕ್ಕೆ ಸಾಧ್ಯ ಆಗುತ್ತೆ. ಅಥವಾ ಬೇರೆ ಬೇರೆ ಅದಕ್ಕೆ ರೂಪಗಳನ್ನು ಇದು ಮಾಡೋದಕ್ಕಾಗತ್ತೆ. ನಾನು ಈಗಾಗಲೇ ಹೇಳಿದ ಹಾಗೆ ನಾನು ನ್ಯೂಸ್ ಚಾನಲ್ ಇದ್ದಾಗಲೇ ಒಂದು ರೇಡಿಯೋ ಸ್ಟೇಷನ್ ಕೆಲಸ ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ ಇನ್ನೊಂದಿಗೆ ನಾವು ಕೆಲಸ ಬಂತು, ಇಲ್ಲಿ ಮತ್ತೊಂದು ಅವಕಾಶ ಬಂತು. ಹೀಗೆ ಅನುಭವಗಳನ್ನು ಗ್ಯಾದರ್ ಮಾಡ್ತಾ ನಾನು ಅಲ್ಲಿ ಕೆಲಸ ಮಾಡಿದರೆ ಅಷ್ಟಕ್ಕೆ ನಾನು ಸೀಮಿತನಾಗ್ಬಿಡ್ತೀನೋ ಅನ್ನುವಂಥದ್ದು. ಅದಾಗಲೇ ಲಕ್ಕಿಲಿ ಫಾರ್ ಮೀ ನಾನು ಒಂದು ಸೈಡಿಂದ ವಾಯ್ಸ್ ಓವರ್ ಮಾಡೋದು ಒಂದು ಸೆಟ್ಲ್ ಆಗಿ ಅದಕ್ಕೊಂದು ರೆಕಗ್ನಿಷನ್